ಈ ಕ್ರಾಂತಿಕಾರಿ ಹೆಜ್ಜೆಯನ್ನ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಕರ್ನಾಟಕದ ಗ್ಯಾರಂಟಿ ಸರ್ಕಾರ ಇದನ್ನು ಪ್ರಾಯೋಗಿಕವಾಗಿ ಇಲ್ಲಿ ಪ್ರಾರಂಭವನ್ನ ಮಾಡ್ತಾ ಇದೆ. ಈ ಒಂದು ಪ್ರಾಯೋಗಿಕಕ್ಕೆ ನೇತೃತ್ವವನ್ನು ವಹಿಸಿದಂತ ನನ್ನ ಸಹೋದರ ಮಂತ್ರಿ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ್ರೆ, ನನ್ನ ಸಹೋದರಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ್ರೆ, ಎಂ ರೇವಣ್ಣ ಅವರೇ, ನೋಡಿ ಚಪ್ಪಾಳ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಮಾತಿದೆ. ಹಾಗೆ ಬ್ಲಾಕ್ ಅಧ್ಯಕ್ಷರಾದ ವೇಣುಗೋಪಾಲ್ ಅವರೇ, ಶ್ರೀನಿವಾಸ್ ಅವರೇ, ಮಹೇಶ್ ಅವರೇ, ನಮ್ಮ ಅಧಿಕಾರಿಗಳಂತ ಮಹೇಶ್ವರ ರಾವ್ ಅವರೇ, ಮುನೀಶ್ ಮುದ್ಕಲ್ ಅವರೇ, ಕರೀಗೌಡ್ರೆ, ಎಸಿ ನದೀಂ ಅವರೇ ಮತ್ತು ಮಮತಾ ಡಿಸಿ ಅವರೇ ಮತ್ತು ಇನ್ನ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳು, ನಾವೆಂದಿಗೂ ಮತಕ್ಕೋಸ್ಕರ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ನಿಮ್ಮ ಹಿತಕ್ಕೆ, ನಿಮ್ಮ ಬದುಕಿಗೆ, ನಿಮ್ಮ ಆಸ್ತಿಯ ರಕ್ಷಣೆಗೋಸ್ಕರ ಈ ಗ್ಯಾರಂಟಿ ಸರ್ಕಾರವನ್ನು ತಾವೆಲ್ಲ ತಂದಿದ್ದೀವಿ. ಉಳುವರಿಗೆ ಭೂಮಿ ಕೊಟ್ಟಿದ್ದೀವಿ. ಎ ಖಾತಾ ಇದ್ದವರಿಗೆ ಬಿ ಖಾತಾ ಮಾಡಿಕೊಟ್ಟಿದ್ದೀವಿ. ಸಾಗುವಳಿ ಮುಖಾಂತರ ರೈತರಿಗೆ ಜಮೀನನ್ನು ಮಂಜೂರಾತಿ ಮಾಡಿಕೊಂಡಿದ್ದೀವಿ. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅಕ್ರಮ ಸಕ್ರಮ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಹಳ್ಳಿಯಲ್ಲಿರುವಂತ ಎಲ್ಲ ರೈತರಿಗೆ 5 ರೂಪಾಯಿಗೆ ಕಂಪ್ಯೂಟರ್ ಅಲ್ಲಿ ಭೂಮಿ ಅಂತ ಹೆಸರಿಟ್ಬಿಟ್ಟು ಖಾತೆ ಕೊಟ್ಟಿದ್ದೀವಿ, ಪಾಣಿ ಕೊಟ್ಟಿದ್ದೀವಿ. ಇದು ಡಿಜಿಟಲ್ ಕ್ರಾಂತಿ. ನಮ್ಮ ಕರ್ನಾಟಕ ಇಡೀ ಭಾರತ ಅಲ್ಲ, ವಿಶ್ವಕ್ಕೆ ಗಮನವನ್ನು ಸೆಳೆದಿದೆ. ಇದ್ರ ಪಾಲು, ಇದ್ರ ಹಕ್ಕು, ಇದ್ರ ಜವಾಬ್ದಾರಿ ನಿಮಗೆ ಸಿಗ್ಬೇಕು ಅಂತ ಹೇಳಿ ಕಳೆದ 1 ವರ್ಷದಿಂದ ನಿಮ್ಮೆಲ್ಲರ ಆಸ್ತಿಯನ್ನ ಈಗಾಗಲೇ ನಾನು ಕಾರ್ಪೊರೇಷನ್ ಮತ್ತು ಬಿಡಿಎಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ದಾಖಲೆ ಯಾರು ಮುಂದಕ್ಕೆ ತಿದ್ದಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಊರಿನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಪ್ರಾಯೋಗಿಕವಾಗಿ ಯಾರು ಲಂಚ ಕೊಡದೆ ನಿಮ್ಮ ಆಸ್ತಿ ಎಲ್ಲಿದೆ, ನಿಮ್ಮ ಆಸ್ತಿಗೆ ಪಾಲ್ದಾರ ಯಾರು, ನಿಮ್ಮ ಆಸ್ತಿಗೆ ವಾರಸ್ದಾರ ಯಾರು, ಇದನ್ನ ನಿಮಗೆ ಕೊಡಬೇಕು ಅಂತೇಳಿ ನನ್ನ ಒಂದು ದೊಡ್ಡ ದೂರದ ಆಲೋಚನೆ. ಇದಕ್ಕೆ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಸರ್ಕಾರಕ್ಕೆ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಈ ರೆವಿನ್ಯೂ ಇಲಾಖೆಯ ಖಾತೆಯನ್ನ ಜವಾಬ್ದಾರಿ ತೆಗೆದುಕೊಂಡು ಸುಮಾರು 1000 ಹಳ್ಳಿಗಳು, ಗ್ರಾಮಗಳಾಗಿರಲಿಲ್ಲ, ತಾಂಡಗಳು, ಗೋಮಟಿ, ಪರಿಶಿಷ್ಟ ಜಾತಿ, ರೈತರು, ತಾಂಡವರು ಇವೆಲ್ಲರೂ ಕೂಡ 1,11,00,000 ಜನರಿಗೆ ಈಗಾಗಲೇ ಅವ್ರ ಆಸ್ತಿ ಫೋಟೋ, ಅವ್ರ ಫೋಟೋ ಹಾಕಿ ಅವರೆಲ್ಲರೂ ಕೂಡ ದಾಖಲೆಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ 25 ಲಕ್ಷ ಆಸ್ತಿ ಇದೆ. ಆ 25 ಲಕ್ಷದ ಆಸ್ತಿ ಕೂಡ ಆಂದೋಲನ ರೀತಿಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನನ್ನ ಬೆಂಗಳೂರು ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳು ಈಗ ಗ್ರೇಟರ್ ಬೆಂಗಳೂರು ಆಗಿ ಪರಿವರ್ತನೆ ಆಗಿದೆ. ಆ ಗ್ರೇಟರ್ ಬೆಂಗಳೂರಿನ ಎಲ್ಲ ಅಧಿಕಾರಿಗಳು, ನಮ್ಮ ವಾಲಂಟಿಯರ್ಸು,
ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಕೂಡ ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನಿಮ್ಮ ಆಸ್ತಿಯನ್ನ 100 ದಿನದಲ್ಲಿ ಈ ಕ್ಷೇತ್ರದ ಮನೆ ಬಾಗಿಲಿಗೆ ಬಂದು ನಾವು ಏನು ಈ ಒಂದು ಆಸ್ತಿಯ ದಾಖಲೆಯನ್ನ ನಿಮ್ಗೆ ನಾವು ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ವಾಲಂಟಿಯರ್ಗಳು ಕೊಡ್ತಾರೆ. ಪ್ರಾವಿಷನಲ್ ಆಸ್ತಿ ಆಗ ನೀವೆಲ್ಲ ನಿಮ್ಮಲ್ಲಿರುವಂತ ದಾಖಲೆಗಳನ್ನ ತಾವೆಲ್ಲ ಅಪ್ಲೋಡ್ ಮಾಡಬೇಕು. ನಿಮ್ಗೆ ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ, ಆ ಫೋನ್ ನಂಬರ್ಗೆ ಫೋನ್ ಮಾಡೋದು, ಅವರೇ ಬಂದು ನಿಮ್ಮ ಹತ್ರ ಏನ್ ಬೇಕೋ ಕಲ್ತ್ಕೊಂಡು ಎಂಟ್ರಿ ಮಾಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ಕೊಡ್ತೀವಿ. ಮತ್ತು ಈಗಾಗಲೇ ನಮ್ಮ ಈ ಸೊತ್ತು ಬೇರೆ ಬೇರೆ ಎಲ್ಲ ಕೂಡ ಈಗ ಕಾರ್ಪೊರೇಷನ್ ಪ್ರತಿ ಮಾಡಿದ್ರು ಕೂಡ ಓನರ್ ಕಚೇರಿ ಇದೆ. ಆ ಆಸ್ತಿಯ ರಕ್ಷಣೆಗಳಿಗೆ ಈಗಾಗಲೇ ನಾವು ಈ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಈಗಾಗಲೇ 25 ಲಕ್ಷದ ಆಸ್ತಿಗಳ ಪೈಕಿ 5 ಲಕ್ಷ ಆಸ್ತಿಗಳಿಗೆ ಈಗಾಗಲೇ ಖಾತೆಗಳನ್ನು ಈಗಾಗಲೇ ಸಿದ್ಧತೆಯನ್ನು ಮಾಡಿದ್ದೇವೆ. ಅದರಲ್ಲಿ ಈ ಬ್ಯಾಂಕ್ ಕ್ಷೇತ್ರದಲ್ಲಿ ಇವತ್ತು 50,000 ಕುಟುಂಬಗಳಿಗೆ ಅವರ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರಿನ ಹೆಬ್ಬಾಗಿಲು ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡಿದ್ವಿ. ನೀವು ಯಾವ ರೀತಿ ವೋಟರ್ ಲಿಸ್ಟ್ ನಿಮ್ಮ ID ನಂಬರ್ ಎಂಟ್ರಿ ಮಾಡಿದ್ರೆ, ನಿಮ್ಮ ಹೆಸರು ಎಂಟ್ರಿ ಮಾಡಿದ್ರೆ, ಯಾವ ರೀತಿ ನಿಮ್ಮ ಗುರುತಿನ ಚೀಟಿ ಸಿಗ್ತದೋ ಹಾಗೆ ನಿಮ್ಮ ಆಸ್ತಿಯ ಚೀಟಿಯನ್ನ, ಖಾತೆಯನ್ನ, ನಿಮ್ಮ ಸ್ವತ್ತಿನ ದಾಖಲೆಯನ್ನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಕೃಷ್ಣ ಬೈರೇಗೌಡ ಸರ್ಕಾರ ನಾವು ಬದ್ಧತೆಯನ್ನ, ಗ್ಯಾರಂಟಿಯನ್ನ ವಹಿಸಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಜುಲೈ 1ನೇ ತಾರೀಕಿಂದ 1 ತಿಂಗಳ ಕಾಲ ಇದಕ್ಕೆ ನೀವು ಎಂಟ್ರಿ ಮಾಡ್ಕೊಳ್ಬೇಕು ಅಂತ ಪ್ರಚಾರ ಕೊಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ನಿಮಗೆ ಸಹಕಾರ ಕೊಡ್ತಾರೆ. ಅದಾದ್ಮೇಲೆ ಬೆಂಗಳೂರು ನಗರದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಧಿಕಾರಿಗಳು, ವಾಲಂಟಿಯರ್ಸ್ ಮತ್ತು ಅನೇಕ ನಾವು ಕೆಲವೊಂದು ನೇಮಕವನ್ನು ನಾವು ಮಾಡ್ತೇವೆ, ಅವರು ಸಹಕಾರವನ್ನು ಕೊಡ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿಯ ಮೆಂಬರ್ಗಳು ಮತ್ತು ನಮ್ಮ ಸಿಬ್ಬಂದಿ ಅವರೆಲ್ಲ ನಿಮ್ಮ ಮನೆಗಳಿಗೆ ಪ್ರಾವಿಷನ್ ಈ ಖಾತಾ ಪತ್ರವನ್ನ, ನನ್ನ ಮನವಿಯನ್ನು ಕೂಡ ಮನೆ ಬಾಗಿಲಿಗೆ ತಲುಪಿಸಲು ಇದು ನಮ್ಮ ಗ್ಯಾರಂಟಿ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತಹ ಬದಲಾವಣೆಯನ್ನು ನಾವು ತರ್ತಾ ಇದ್ದೀವಿ. ಈ ಸರ್ಕಾರ ಬಂದ ಮೇಲೆ ಈ ಟ್ರಾಫಿಕ್ ಸುಮಾರು 1,04,00,000 ವಾಹನಗಳಿವೆ. 1,40,00,000 ಜನಸಂಖ್ಯೆ ಇದೆ. ಇವರಿಗೆಲ್ಲ ಕೂಡ ನಾವು ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ. ಇದನ್ನ ಹೆಚ್ಚು ಕಮ್ಮಿ ನಾವು ಸರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಆಗುವಂತ PTF ರೋಡ್ ಈ ಹೆಂಗೆ ನೈಸ್ ರೋಡ್ ಅವತ್ತ ಕಾಲದಲ್ಲಿ ಪ್ರಾರಂಭವಾಯಿತು, ಆ ರೀತಿ ನಿಮ್ಮ ಕ್ಷೇತ್ರದಲ್ಲೇ ಆಗುವಂತ ಒಂದು ರಸ್ತೆಯನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಯಲಹಂಕ ಆ ಕಡೆಯಿಂದ ಹೋಗ್ತೇವೆ. ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಭಾರತ ಸರ್ಕಾರ ಕೂಡ ಇವತ್ತು ಏನು ನಾವು ಈ ಆಂದೋಲನ ಮಾಡ್ತಾ ಇದ್ದೀವಿ, ಏನು ಈ ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ, ಕ್ರಾಂತಿಕಾರಿಯಾದಂತ ಒಂದು ತೀರ್ಮಾನವನ್ನು ಮಾಡಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ, ನಿಮ್ಮ ಖಾತೆ ನಮ್ಮ ಗ್ಯಾರಂಟಿ, ನಿಮ್ಮ ಬದುಕಿಗೆ ನಮ್ಮ ಗ್ಯಾರಂಟಿ, ಇದನ್ನು ಮನಗೊಂಡು ಭಾರತದ ಸರ್ಕಾರ
ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಸರ್ಕಾರ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಮೊದಲನೇ ಪ್ರೈಸ್ ಅನ್ನು ನಮಗೆ ಕೊಟ್ಟು ನಮಗೆ ಅಭಿನಂದನೆ ಕೂಡ ಇವತ್ತು ಸಲ್ಲಿಸಿದೆ. ಇದ್ರ ಜೊತೆಗೆ ನೀವು ಮುಂದಕ್ಕೆ ಯಾರು ಮನೆ ಕಟ್ಟಬೇಕಾದ್ರೆ ನೀವು ಯಾರು ಬರಂಗಿಲ್ಲ. 50-80 ಸೈಟ್ಗಳು ಕೂಡ 30-40 ಇರ್ಬೋದು, 60-40 ಇರ್ಬೋದು, 4,000 ಇರುವುದು ಕೂಡ ನಂಬಿಕೆ ನಕ್ಷೆ ಅಂತೇಳಿ ಎಂಪ್ಯಾನಲ್ ಆರ್ಕಿಟೆಕ್ಟ್ ಇಲ್ಲ ಇಂಜಿನಿಯರ್ ಅವರ ಮುಖಾಂತರ ನೀವು ಅಪ್ಲೋಡ್ ಮಾಡಿ ಯಾವ ರೀತಿ ಕಾನೂನು ಪ್ರಕಾರ ಅರ್ಜಿ ಕೊಡ್ತಾರೆ ಯಾವ ಅಧಿಕಾರಿಗಳು ಕೂಡ ನೀವು ಕೇಳಬೇಕಾಗಿಲ್ಲ. ನಿಮ್ಮ ಪ್ಲಾನ್ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮೊಂದಿಗೆ ಬರ್ತದೆ. ಈಗಾಗಲೇ ನಾವು ಸುಮಾರು 9,000 ಪ್ಲಾನ್ಗಳನ್ನ ಈ ರೀತಿ ಬೆಂಗಳೂರು ನಗರದಲ್ಲಿ ಹಂಚಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಯಾರ ಖಾತೆ ಟ್ಯಾಕ್ಸ್ ಕಟ್ಟಿಲ್ಲ ಅವರೆಲ್ಲರೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಮಾಡಿಕೊಟ್ಟಿದ್ದಾರೆ. 1,500 ಕೋಟಿ ರೂಪಾಯಿ ಕಟ್ಟಿ ಜನ ಆ ಒಂದು ಅವಕಾಶ ಪಡ್ಕೊಂಡು 1,200 ಕೋಟಿ ರೂಪಾಯಿನ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮುನೀಶ್ ಮಕ್ಕಳು ಮತ್ತು ಟೀಮ್ ಬಹಳ ಉತ್ತಮವಾಗಿ ಕೆಲಸ ಮಾಡಿ ಈ ಒಂದು ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಿದೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಕೆಲವೆಲ್ಲ ಇಲ್ಲಿಗಲ್ ಆಗಿ ಕೆಟ್ಕೊಂಡಿದ್ದಾರೆ, ಪ್ಲಾನ್ ಕೆಟ್ಕೊಂಡಿದ್ದಾರೆ. ಇವತ್ತು ಪ್ರೀಮಿಯಂ ಎಫ್ಐಆರ್ ತಂದಿದ್ದೇವೆ. PVR ಕೂಡ ಸಬಲೀಕರಣವನ್ನ ಮಾಡಿ ಇವತ್ತು ಅದು ಕೂಡ ಸರಳೀಕರಣವನ್ನ ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ಯಾರ್ಯಾರು ಉಪಯೋಗಿಸಿಕೊಂಡು ನಿಮ್ಮ ದಾಖಲೆಗಳನ್ನ ಆಸ್ತಿಗಳನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ಕೃಷ್ಣಾ ಬೇಲೂರು ಕ್ಷೇತ್ರದಲ್ಲಿ ಸುಮಾರು 120 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ 1,500 ಕೋಟಿ ರೂಪಾಯಿ ವೆಚ್ಚದ ಏನು ಒಂದು ಫ್ಲೈಓವರ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೃಷ್ಣಾ ಬೇಲೂರು ಕ್ಷೇತ್ರದಲ್ಲೂ ಕೂಡ ಸುಮಾರು 800ರಿಂದ ಏರ್ಪೋರ್ಟ್ ನಮ್ಮ ಜಲಾಶಯಗಳೆಲ್ಲ ಸೇರ್ಕೊಂಡಾಗ ಬ್ಯಾಟ್ರಾಯಪುರ, ಕೊನ್ನೂರು, ಪೆರ್ಮನೂರು, ಲಿಂಗನೂರು ಎಲ್ಲ ಸೇರ್ಕೊಂಡು ಸುಮಾರು 3 ಕಿಲೋಮೀಟರ್ ಮತ್ತು 400 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಇದು ಹಿಂದೆ ಈ ಬೆಂಗಳೂರಿನಲ್ಲಿ ನಾಗವಾರ ಜಂಕ್ಷನ್ನಿಂದ ಕೂಡ 500 ಕಿಲೋಮೀಟರ್ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲೂ ಕೂಡ ಈಗಾಗಲೇ ಫ್ಲೈಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಬಫರ್ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಒಂದು BBMP ವತಿಯಿಂದ ಹೆಬ್ಬಾಳದಿಂದ ನಾಲ್ಕನೇ ಜನವರೆಗೂ ಕೂಡ ಆ ಕಡೆ ರಸ್ತೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಇನ್ನೇ ಅನೇಕ ಯೋಜನೆಗಳನ್ನ ಇವತ್ತು ಈ ಕ್ಷೇತ್ರಕ್ಕೆ ಕೆಲವೆಲ್ಲ ಇಲ್ಲಿಗಲ್ ಆಗಿ ಕೆಟ್ಕೊಂಡಿದ್ದಾರೆ, ಪ್ಲಾನ್ ಕೆಟ್ಕೊಂಡಿದ್ದಾರೆ. ಇವತ್ತು ಪ್ರೀಮಿಯಂ ಎಫ್ಐಆರ್ ತಂದಿದ್ದೇವೆ. PVR ಕೂಡ ಸಬಲೀಕರಣವನ್ನ ಮಾಡಿ ಇವತ್ತು ಅದು ಕೂಡ ಸರಳೀಕರಣವನ್ನ ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ಯಾರ್ಯಾರು ಉಪಯೋಗಿಸಿಕೊಂಡು ನಿಮ್ಮ ದಾಖಲೆಗಳನ್ನ ಆಸ್ತಿಗಳನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ಕೃಷ್ಣಾ ಬೇಲೂರು ಕ್ಷೇತ್ರದಲ್ಲಿ ಸುಮಾರು 120 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ 1,500 ಕೋಟಿ ರೂಪಾಯಿ ವೆಚ್ಚದ ಏನು ಒಂದು ಫ್ಲೈಓವರ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೃಷ್ಣಾ ಬೇಲೂರು ಕ್ಷೇತ್ರದಲ್ಲೂ ಕೂಡ ಸುಮಾರು 800ರಿಂದ ಏರ್ಪೋರ್ಟ್ ನಮ್ಮ ಜಲಾಶಯಗಳೆಲ್ಲ ಸೇರ್ಕೊಂಡಾಗ ಬ್ಯಾಟ್ರಾಯಪುರ, ಕೊನ್ನೂರು, ಪೆರ್ಮನೂರು, ಲಿಂಗನೂರು ಎಲ್ಲ ಸೇರ್ಕೊಂಡು ಸುಮಾರು 3 ಕಿಲೋಮೀಟರ್ ಮತ್ತು 400 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಇದು ಹಿಂದೆ ಈ ಬೆಂಗಳೂರಿನಲ್ಲಿ ನಾಗವಾರ ಜಂಕ್ಷನ್ನಿಂದ ಕೂಡ 500 ಕಿಲೋಮೀಟರ್ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲೂ ಕೂಡ ಈಗಾಗಲೇ ಫ್ಲೈಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಬಫರ್ ಕೂಡ
ನಿಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಒಂದು ಬಿಬಿಎಂಪಿ ವತಿಯಿಂದ ಹೆಬ್ಬಾಳದಿಂದ ಕಾರ್ಖಾನೆ ಜನರು ಕೂಡ ಆ ಕಡೆ ಈ ಕಡೆ ರಸ್ತೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಹಿಂಗೆ ಅನೇಕ ಯೋಜನೆಗಳನ್ನ ಇವತ್ತು ಈ ಕ್ಷೇತ್ರಕ್ಕೆ ವೈಟ್ ಟಾಪಿಕ್ ಹಿಡಿದು ಬ್ಲಾಕ್ ಟಾಪಿಕ್ ಹಿಡಿದು ಎಲ್ಲ ಕೂಡ ಮಾಡಿದ್ರು. ಕೃಷ್ಣ ಬೈರೇಗೌಡರು ಈ ಖಾತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ದೆಹಲಿಯವರ ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ ಸೀವೇಜ್ ವಾಟರ್ ಇಲ್ಲ, ನಮ್ಮ ಡ್ರೈನ್ಗಳಿಗೆ ಹಾಕಲಿಕ್ಕೆ ತರಗೋಡಿಯನ್ನು ಹಾಕಲಿಕ್ಕೆ ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿನ ದೆಹಲಿಯವರಿಗೆ ಮನವರಿಕೆಯನ್ನು ಮಾಡಿ ಹಣವನ್ನು ತಂದುಕೊಂಡಿದ್ದಾರೆ. ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಹೀಗೆ ಒಟ್ಟಾರೆ ಇವತ್ತು ಬ್ಯಾಕ್ಲ್ಯಾಂಡ್ ಪ್ರಾಜೆಕ್ಟ್ಗೆ 2,000 ಕೋಟಿ ರೂಪಾಯಿ ಕೆಲಸ ತೆಗೆದುಕೊಂಡಿದ್ದೇವೆ. ಬೆಂಗಳೂರು ನಗರಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಇನ್ನ 3 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಬಂದಿದೆ. ಯಾರು ಖಾತೆಯಲ್ಲಿ ಯಾರು ಪ್ಲಾನ್ ಸೆಕ್ಷನ್ ಇದೆ ಮನೆ ಕಟ್ತಾರೆ, ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತವ್ರಿಗೆ ಕರೆಂಟ್ ಕೊಡಬೇಡಿ, ನೀರು ಕೊಡಬೇಡಿ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟು ನಮ್ಮ ಕೈಯನ್ನು ಕಟ್ಟಾಕ್ತಿದ್ದಾರೆ. ಅದಕ್ಕೆ ನಮ್ಮ ಅಧಿಕಾರಿಗಳು ಹೇಳ್ತೇನೆ, ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ, ಏನಾದ್ರು ಮಾಡಿ ಸಹಾಯ ಮಾಡೋಣ. ಒನ್ ಟೈಮ್ ಮುಂದಕ್ಕೆ ಎಲ್ಲ ಜಾಗೃತಿಯಿಂದ ಯಾರು ಕೂಡ ಇಲ್ಲಿಗೆಲ್ಲಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡೋದು ಬೇಡ. ಈಗ ಕಟ್ಕೊಂಡಿರೋರು ಏನಾದ್ರು ಮಾಡಿ ಒಂದು ಸಹಾಯ ಮಾಡೋಣ ಅಂತ ಒಂದು ಕಾನೂನನ್ನು ಬಿಟ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇನ್ನೊಂದು ಸದ್ಯದಲ್ಲಿ ಅದರ ತೀರ್ಮಾನವನ್ನು ಮಾಡ್ತೇವೆ. ಆಗ ಒಂದು ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ, ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ, ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ. ಯಾವ ಗ್ಯಾರಂಟಿ? ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ. ಈ ಖಾತೆ ಪಡೆದುಕೊಳ್ಳಿ, ವಂಚನೆಯಿಂದ ತಪ್ಪಿಸ್ಕೊಳ್ಳಿ. ಯಾರು ನಿಮ್ಮ ಆಸ್ತಿಗೆ ವಂಚನೆ ಮಾಡ್ಕೊಬಾರ್ದು. ಯಾರ್ಯಾರ ಹೆಸರಲ್ಲಿ ಖಾತೆ ಇದೆ, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಜೊತೆಗಿರ್ಬೋದು, ಮನೆ ಇದ್ದಾನೆ ಒಂದು ಖಾತೆ ನೋಡಿ. ಮನೆಯಲ್ಲಿರುವಂತ ಎಲ್ಲ ಈಗಿನ ಹೆಸರು ಇದೆ, ಬಹಳ ಕಷ್ಟ. ಎಲ್ಲ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡ್ಕೊಳ್ಬೇಕು. ಆದ್ರಿಂದ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಒಂದು ಸೇವೆಯನ್ನು ಮಾಡುವಂತ ಒಂದು ವಿಶೇಷವಾದಂತ ಸರ್ಕಾರ. ಈ ಡಿ.ಕೆ. ಶಿವಕುಮಾರ್ ಮತ್ತು ಕೃಷ್ಣಾಚಾರ್ಯರು, ನಾನು ಬೆಂಗಳೂರು ನಗರದ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ, ಅವರು ರೆವಿನ್ಯೂ ವಹಿಸಿಕೊಂಡಿದ್ದಾರೆ. ಎಲ್ಲರೂ ಸೇರಿ ನಿಮ್ಮ ಬದುಕಿಗೆ ಒಂದು ಗ್ಯಾರಂಟಿ, ನಿಮ್ಮ ಆಸ್ತಿಗೆ ಗ್ಯಾರಂಟಿ ಎಲ್ಲ ಕೂಡ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ, ಯಾರ್ಯಾರು ದುಡಿದಂತ ಎಲ್ಲ ನನ್ನ ಅಧಿಕಾರಿಗಳು, ಮುದುಗಲ್, ಗರಿಗೌಡರು ಮತ್ತು ಅವರ ತಂಡ, ನದೀನ್ ಮತ್ತು ಆಕೆ ಮಮತಾ ಅವರು ಕೆಳಗಡೆ ಇರುವಂತ ಎಲ್ಲ ತಂಡ ಎಲ್ಲ ಸೇರಿ ಇದು ಬೆಂಗಳೂರು ನಗರದಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಇಡೀ ಬೆಂಗಳೂರಿಗೆ ಈ ಯೋಜನೆಯನ್ನ ನಾವು ಜಾರಿ ಮಾಡಿದ್ದೇವೆ. ಅದು ಇವತ್ತಿನಿಂದ ಪ್ರಾರಂಭ ಆಗಿದೆ. 1ನೇ ತಾರೀಕಿನಿಂದ ಅನುಷ್ಠಾನ ಶುರುವಾಗ್ತದೆ. ಪ್ರತಿ ವಾರ್ಡ್ನಿಂದ ಕಾರ್ಯಕ್ರಮ ನಡೀತದೆ. ತಾವೆಲ್ಲ ಕೂಡ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವೆಲ್ಲ ಬಂದು ನಿಮ್ಮ ಆಸ್ತಿ ದಾಖಲೆಗಳನ್ನ ತೋರಿಸಿ, ನಿಮ್ಮ ಆಸ್ತಿ ದಾಖಲೆಗಳನ್ನ ಪಡ್ಕೊಂಡು ಒಂದು ನಿಮ್ಮೆಲ್ಲೂ ಕೂಡ ಇನ್ನ ಬದ್ಧತೆಯನ್ನು ರೂಪಿಸಲಿಕ್ಕೆ ನಾವೆಲ್ಲ ತರದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಿ ಶತಶತಮಾನಗಳಲ್ಲಿ ನಿಮ್ಮ ಆಸ್ತಿ ದಾಖಲೆಗಳನ್ನ ನಾವು ಎಷ್ಟಿನ ಇಟ್ಟಿರುವುದು ಮುಖ್ಯ ಅಲ್ಲ. ನಾವಿದ್ದಂತ ಕಾಲದಲ್ಲಿ ನಾವು ಏನ್ ಮಾಡಿ ಸಾಕ್ಷಿ ಗುಡ್ಡೆಯನ್ನು ಬಿಡ್ತಾ ಇದ್ದೇವೆ ಅದು ಬಹಳ ಮುಖ್ಯ. ನಿನ್ನೆ ತಾನೇ ಕೆಂಪೇಗೌಡರ ಜಯಂತಿ ಮಾಡಿದ್ರು. ಕೆಂಪೇಗೌಡರು ನೆನೆಸ್ಕೊಂಡು ಬೆಂಗಳೂರು ಕಟ್ಟಿದ್ರು ಅಂತ ಕೆಂಗಲ್ ಹನುಮಂತೇವರು ನೆನೆಸ್ಕೊಳ್ತೀವಿ, ವಿಧಾನಸೌಧ ಕಟ್ಟಿದ್ರು ಅಂತ. ಕೃಷ್ಣ ಕೃಷ್ಣವ್ರನ್ನ ನೆನೆಸ್ಕೊಳ್ತೀವಿ, ಏರ್ಪೋರ್ಟ್ ಕಟ್ಟಿದ್ರು ಅಂತ. ಈಗ ವಿಕಾಸವನ್ನ ಕಟ್ಟಿದ್ರು ಅಂತ, ಈ ಬೆಂಗಳೂರಿನ ಐಟಿ ಮಾಡಿದ್ರು ಅಂತ. ಹಂಗೆ ನೀವು ಕೂಡ ಕೃಷ್ಣ ಬೈರೇಗೌಡರು
ನಮ್ಮ ಆಸ್ತಿ ದಾಖಲೆಗಳನ್ನ ಗ್ಯಾರಂಟಿ ಕೊಡಿಸಿದ್ರು ಅಂತ ನೀವು ಕೂಡ ನೆನ್ಸ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ. ಅವರ ಬೆಂಬಲಕ್ಕೆ ಅತಿ ಹೆಚ್ಚು ನನಗೆ ಹೆಂಗೆ ಕನಕಪುರದವರು 1,23,000 ಓಟಿಗೆ ಗೆದ್ದಿದ್ರು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಕೃಷ್ಣ ಬೈರೇಗೌಡರು ಕೂಡ 1,00,000 ಓಟಿಗೆ ನೀವೆಲ್ಲ ಗೆಲ್ಲಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.